ಸಿಎಂ ಡಿಕೆಶಿಗೆ ಗಲೀಜು ಮಾತಾಡಿದ ಮಹಿಳೆ, ಮಂಡ್ಯ ಪೊಲೀಸರ ವಾರ್ನಿಂಗ್. ಬಾಯಿಗೆ ಬಂದಂಗೆ ಮಾತಾಡೋ ಜ್ಯೋತಿ ಬಾಯಿಗೆ ಬೀಗ ಹಾಕಿದ ಪೊಲೀಸ್. ಎಲ್ರನ್ನ ಗೋಳಾಡಿಸ್ತಿದ್ದ ಜ್ಯೋತಿ, ನಂದು ತಪ್ಪಾಯ್ತು ಕ್ಷಮಿಸಿ ಬಿಡಿ ಅಂತ ಗೋಳಾಡಿದ್ಯಾಕೆ? ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲ ಈಕೆನ ನೋಡಿರ್ತೀರಾ. ಈಕೆಯ ವಿಡಿಯೋಗಳನ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿರ್ತೀರಾ. ಯಾರು ಏನೇ ಮಾತಾಡಿದ್ರೂ ಅದಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಫೇಮಸ್ ಆದಂತಹ ಈಕೆ ಜ್ಯೋತಿ. ಎಲ್ಲರನ್ನ ಗೋಳಾಡಿಸ್ತಿದ್ದಂತಹ ಜ್ಯೋತಿ ಈಗ ತಪ್ಪಾಯ್ತು, ನನ್ನ ಕ್ಷಮಿಸ್ಬಿಡಿ ಅಂತ ಗೋಳಾಡ್ತಿದ್ದಾಳೆ. ಯಾಕೆ ಈಕೆಗೆ ಅಂಥದ್ದೇನಾಯ್ತು ಅಂತ ನೋಡೋದಾದ್ರೆ, ಅಲ್ಲ ಈಕೆಗೆ ಇದೆಲ್ಲ ಬೇಕಿತ್ತ? ಸರಿ ತಪ್ಪು ತಿಳಿಸೋಕೆ ಬೇರೆಯದ್ದೇ ದಾರಿ ಇದೆ. ಆದರೆ ಈಕೆ ಆಯ್ಕೆ ಮಾಡಿಕೊಂಡಿದ್ದು ಮಾತ್ರ ಕೆಟ್ಟ ಪದ ಬಳಕೆ. ನಾನು ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ, ಯಾರ ಬಗ್ಗೆ ಮಾಡ್ತಾ ಇದ್ದೀನಿ, ಈ ಥರ ಕೆಟ್ಟ ಪದಗಳಿಂದ ಬೈದರೆ ಯಾವ ರೀತಿಯಾದಂತಹ ಪರಿಣಾಮ ಆಗುತ್ತೆ, ಹಾಗೆ ನಾನು ಸಿಕ್ಕವರ ಬಗ್ಗೆ ಮಾತನಾಡಿದ್ರೆ ಮುಂದೆ ಏನಾಗಬಹುದು, ಸಮಾಜಕ್ಕೆ ನಾನು ಒಳ್ಳೆ ಮೆಸೇಜ್ ಕೊಡ್ತಿದ್ದೀನಾ ಅನ್ನೋ ಕನಿಷ್ಠ ಜ್ಞಾನವೂ ಇಲ್ಲದೆ ಈಕೆ ಮಾಡಿಕೊಂಡಂತಹ ಒಂದು ಎಡವಟ್ಟು ಈಗ ಪೊಲೀಸ್ ಸ್ಟೇಷನ್ ಬಾಗ್ಲಲ್ಲಿ ಕ್ಷಮೆ ಕೇಳೋ ತರ ಮಾಡಿದೆ. ನೀವು ನಮ್ಗೆ ಓಟ್ ಹಾಕ್ಬಿಟ್ಟು ಗೆಲ್ಸಿದ್ರಿ ಅಂತ. ನಾವು ಸೋಷಿಯಲ್ ಮೀಡಿಯಾ ಸ್ಟಾರ್ಗಳು ಅಂತ ಹೇಳ್ಕೊಳ್ಳೋರ ಬಗ್ಗೆ ಜ್ಯೋತಿ ಅನ್ನೋ ಈಕೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ಲು. ಅದನ್ನು ನೋಡಿ ಜನ ಕೂಡ ತುಂಬ ಎಂಜಾಯ್ ಮಾಡ್ತಾ ಇದ್ರು. ಆದರೆ ಈಗ ಈಕೆ ಸಿಎಂ ಬುಡಕ್ಕೆ ಕೈ ಹಾಕಿದ್ದಾಳೆ. ಆದರೆ ಅವಳ ಹಣೆ ಬರಹ ಮಾತ್ರ ಕೆಟ್ಟಿತ್ತು ಅನ್ಸುತ್ತೆ. ಮಾನ್ಯ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಕರ್ನಾಟಕ ಸರ್ಕಾರದ ವಿರುದ್ಧ ಅವಹೇಳನಕಾರಿ ಮಾತುಗಳನ್ನಾಡಿ ಸಮಾಜದಲ್ಲಿ ಪ್ರಚೋದನೆ ಸೃಷ್ಟಿಸುವಂತಹ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಂತಹ ಜ್ಯೋತಿ ವಿರುದ್ಧ ಈಗ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಪಬ್ಲಿಕ್ಗೆ ತೊಂದರೆ ಕೊಡೋದು, ಬೇರೆಯವರ ಶಾಂತಿಗೆ ಭಂಗ ತರುವಂತಹ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಪ್ರಚೋದನಕಾರಿ ವಿಷಯಗಳನ್ನು ಹಂಚಿಕೊಳ್ಳೋದು ಅಂದರೆ ಜ್ಯೋತಿ ಅವರನ್ನ ಫಾಲೋ ಮಾಡೋ ಫಾಲೋವರ್ಸ್ ಕೂಡ ಎಂಜಾಯ್ ಮಾಡ್ತಾರೆ ನಿಜ. ಹಾಗೆ ಆಕೆ ಹೇಳೋದೇ ಸತ್ಯ ಅಂತ ಕೂಡ ಅಂದ್ಕೋಬಹುದು. ಈ ರೀತಿಯಾಗಿ ಜನರನ್ನ ಪ್ರಚೋದಿಸುವಂತಹ ಕೆಲಸ ಮಾಡೋ ಹಿನ್ನೆಲೆಯಲ್ಲಿ ಈ ಕೇಸನ್ನ ದಾಖಲು ಮಾಡಿಕೊಂಡಿದ್ದಾರೆ ಮಂಡ್ಯ ಪೊಲೀಸರು. ಮುಖ್ಯಮಂತ್ರಿಗಳು ಹಾಗೂ ಸರ್ಕಾರದ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನಾಡಿ ಪ್ರಚೋದನಕಾರಿ ವಿಡಿಯೋವನ್ನು ಹಂಚಿಕೊಂಡಿದ್ದಂತಹ ಜ್ಯೋತಿ ಅವರ ವಿರುದ್ಧ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಳ್ತಿದ್ದಂತೆ ಈಗ ಜ್ಯೋತಿ ಕ್ಷಮೆ ಕೇಳ್ಕೊಳ್ತಿದ್ದಾರೆ. ತಮ್ಮ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಗೊತ್ತಾದ ತಕ್ಷಣ ಜ್ಯೋತಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಾನು ಮಾಡಿದಂತಹ ವಿಡಿಯೋ ಕುರಿತು ಪಶ್ಚಾತ್ತಾಪ ವ್ಯಕ್ತಪಡಿಸುತ್ತಿದ್ದಾರೆ. ದಯವಿಟ್ಟು ಆ ರೀಲನ್ನು ಯಾರು ಸಹ ಶೇರ್ ಮಾಡಬೇಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ನಾನು ಜ್ಯೋತಿ ಮದ್ದೂರಿಂದ ನಾನು ಮುಖ್ಯಮಂತ್ರಿಗಳ ಮೇಲೆ ಬೇಜಾರು ಮಾಡಿಕೊಂಡು ಕಾವೇರಿ ಗಲಾಟೆದು ಮತ್ತೆ ಟೌನ್ಶಿಪ್ ವಿಚಾರದಾಗ ಮನಸ್ಸಿಗೆ ಇಟ್ಕೊಂಡು ಒಂದೆರಡು ಮಾತನ್ನ ನಾನು ಅವ್ರಿಗೆ ತಪ್ಪಾಗಿ ಅವಚ್ಚ ಶಬ್ದದಿಂದ ನಾನು ಮಾತಾಡಿದೆ. ಹಂಗಾಗಿ ನನ್ನ ಮೇಲೆ ಇವತ್ತು ಕಂಪ್ಲೇಂಟ್ ಆಗಿರೋ ಕಾರಣದಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನು ಕ್ಷಮೆ ಕೇಳ್ತೀನಿ. ಯಾಕೆ ಕೇಳ್ತೀನಿ ಅಂತ ಹೇಳಿದ್ರೆ, ದಯವಿಟ್ಟು ನಾನು ಮಾತಾಡಿರೋ ಮಾತು ನಿಮಗೆ ಮನಸ್ಸಿಗೆ ಮತ್ತೆ ನೀವು ಮುಖ್ಯಮಂತ್ರಿ ಆಗಿರೋ ಕಾರಣದಿಂದ ತಪ್ಪಾಗಿದೆ ಅನ್ಸುತ್ತೆ, ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಮತ್ತೆ ಇನ್ನು ನನ್ನ ವಿಡಿಯೋನ ನೀವೆಲ್ಲ ಯಾರೆಲ್ಲ ತಗೊಂಡಿದ್ದೀರಾ ಅವರು ದಯವಿಟ್ಟು ರೀಶೇರ್ ಮಾಡಬೇಡಿ, ಮತ್ತೆ ಪೋಸ್ಟ್ ಮಾಡಕ್ ಹೋಗ್ಬೇಡಿ, ಮತ್ತೆ ನೀವು ಅದನ್ನ ರೋಸ್ಟ್ ಕೂಡ ಯಾರು ಮಾಡಕ್ ಹೋಗ್ಬೇಡಿ. ದಯವಿಟ್ಟು ಮುಖ್ಯಮಂತ್ರಿಗಳಲ್ಲಿ ನಾನು ಕ್ಷಮೆ ಕೇಳ್ತೀನಿ. ಇನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಅವಹೇಳನಕಾರಿ, ಪ್ರಚೋದನಕಾರಿ ಅಥವಾ ಕಾನೂನು ಬಾಹಿರ ವಿಷಯವನ್ನ ಪ್ರಕಟಿಸೋದು ಶಿಕ್ಷಾರ್ಹ ಅಪರಾಧವಾಗಿದೆ. ಫೇಸ್ಬುಕ್, ಎಕ್ಸ್, ಇನ್ಸ್ಟಾಗ್ರಾಮ್ ಅಥವಾ ವಾಟ್ಸಪ್ಗಳಂತಹ ಡಿಜಿಟಲ್ ವೇದಿಕೆಗಳಲ್ಲಿ ದುರುಪಯೋಗ ಪಡಿಸಿಕೊಂಡು ಸುಳ್ಳು ಸುದ್ದಿ ಅಥವಾ ಸಮಾಜದಲ್ಲಿ ದ್ವೇಷ ಹರಡುವಂತಹ ವಿಷಯಗಳನ್ನು ಪೋಸ್ಟ್ ಮಾಡಿದ್ರೆ ಅಂತಹವರ ವಿರುದ್ಧ
ಕಟ್ಟುನಿಟ್ಟಿನ ಕಾನೂನಿನ ಕ್ರಮವನ್ನು ಜರುಗಿಸಲಾಗುತ್ತೆ ಅಂತ ಪೊಲೀಸ್ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಡಿಜಿಟಲ್ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಸಹ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕು, ಹಾಗೆ ಕಾನೂನಿನ ಚೌಕಟ್ಟನ್ನು ಮೀರಬಾರದು ಅಂತ ಅಧಿಕಾರಿಗಳು ಸಹ ತಿಳಿಸಿದ್ದಾರೆ.